ಕಾವೇರಿಗಾಗಿ ವಿಧಾನಮಂಡಲದ ವಿಶೇಷ ಅಧಿವೇಶನ ನಡೀತಾ ಇದೆ. ಬೆಳಗ್ಗೆ ವಿಧಾನಸಭೆ ಕಲಾಪ ಆರಂಭ ಆಗ್ತಿದ್ದಾಗೆ ಮಾತನಾಡಿದ ಸ್ಪೀಕರ್ ಕೆ.ಬಿ. ಕೋಳಿವಾಡ ಅವರು ಅಸಾಧ್ಯವಾದ ತೀರ್ಪು ಪಾಲಿಸೋದಕ್ಕೆ ಸಾಧ್ಯವಿಲ್ಲದಿದ್ದರೂ ಅದು ನ್ಯಾಯಾಂಗ ನಿಂದನೆ ಆಗೋದಿಲ್ಲ ಅಂತ ಈ ಹಿಂದೆ ನ್ಯಾಯಮೂರ್ತಿ ಉದಯ್ ಲಲಿತ್ ಇದ್ದ ತ್ರಿಸದಸ್ಯ ಪೀಠವೇ ಈ ಆದೇಶ ಕೊಟ್ಟಿತ್ತು ಅನ್ನೋದನ್ನ ಸದನದ ಗಮನಕ್ಕೆ ತಂದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾವೇರಿ ನಿರ್ವಹಣಾ ಮಂಡಳಿ ರಚನೆ ಆದೇಶ ತಪ್ಪು ಆದೇಶ, ಮಂಡಳಿ ರಚನೆ ಶಾಸಕಾಂಗದ ಹಕ್ಕು, ಮಂಡಳಿ ರಚನೆ ಆದ ಮೇಲೆ ಸದಸ್ಯ ಹೆಸರು ಕಳಿಸಬೇಕು, ಆದರೆ ಸುಪ್ರೀಂ ಕೋರ್ಟ್ ಮೊದಲೇ ಸದಸ್ಯ ಹೆಸರು ಕಳಿಸೋದಕ್ಕೆ ಹೇಳಿತ್ತು, ಇದೆಲ್ಲವನ್ನು ನಾವು ಸುಪ್ರೀಂ ಕೋರ್ಟ್ಗೆ ತಿಳಿಸಿದ್ದೀವಿ ಅಂದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಆರೋಗ್ಯ ಸಚಿವ ರಮೇಶ್ ಕುಮಾರ್, ಪ್ರಧಾನಿ ನರೇಂದ್ರ ಮೋದಿ ಮತ್ತು ದೇವೇಗೌಡರನ್ನ ಒಂದು ಪಕ್ಷಕ್ಕೆ ಸೀಮಿತಗೊಳಿಸಬೇಡಿ, ಇಡೀ ಸದನ ಇಂದು ದೇವೇಗೌಡರಿಗೆ ಋಣಿಯಾಗಿದೆ, ದೇವೇಗೌಡರು ಮಾಸ್ಟರ್, ನಾವು ಕೆಲ ಪ್ರತಿನಿಧಿಗಳು ಅಂದರು. ಸುಪ್ರೀಂ ಕೋರ್ಟ್ನಲ್ಲಿ ಕೇಂದ್ರ ಸರ್ಕಾರ ಆಕ್ಷೇಪಣಾ ಅರ್ಜಿ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಮುಂದಿನ ಕ್ರಮದ ಬಗ್ಗೆ ಚರ್ಚಿಸುವ ಸಲುವಾಗಿ ಕಲಾಪವನ್ನು ಸ್ಪೀಕರ್ ಕೋಳಿವಾಡ ಅರ್ಧ ಗಂಟೆ ಮುಂದೂಡಿದರು. ವಿರೋಧ ಪಕ್ಷದ ನಾಯಕರು ಏನು ಹೇಳಿದ್ರು, ಅಲ್ಲಿ ಅಟಾರ್ನಿ ಜನರಲ್ ಅವರು ಒಂದು ಅಪ್ಲಿಕೇಶನ್ ಹಾಕಿದ್ದಾರೆ, ಪ್ರಮಾಣ ಪತ್ರ ಅಫಿಡವಿಟ್ ಹಾಕಿದ್ದಾರೆ. 30ನೇ ತಾರೀಕಿನ ಆದೇಶ ಆಗಿದೆ ಕಾವೇರಿ ಮ್ಯಾನೇಜ್ಮೆಂಟ್ ಬೋರ್ಡ್. ಆವಾಗ ಅಟಾರ್ನಿ ಜನರಲ್ ಅವರು ಏನು ಹೇಳಿದ್ರು, ನಾವು 4 ದಿನದಲ್ಲಿ ಅದನ್ನ ಕಾನ್ಸ್ಟಿಟ್ಯೂಟ್ ಮಾಡ್ತೀವಿ ಅಂತ ಹೇಳಿದ್ರು. ಅಲ್ಲಿ ಒಪ್ಕೊಂಡಿದ್ರು. ಅದರ ಮಾಡಿಫಿಕೇಶನ್ಗೆ ಇವತ್ತು ಅಫಿಡವಿಟ್ ಎಲ್ಲ ಹಾಕಿದ್ದಾರೆ. ಅದು ನಮಗೂ ಮಾಹಿತಿ ಬಂದಿದೆ, ಅಫಿಡವಿಟ್ ಹಾಕಿರ್ತಕ್ಕಂಥದ್ದು. ಜೊತೆಗೆ ನಾವು ಕೂಡ ಒಂದು ಪೆಟಿಷನ್ ಹಾಕಿದ್ದೀವಿ. ಇವತ್ತು ಕರ್ನಾಟಕ ಸರ್ಕಾರನೂ ಕೂಡ ಒಂದು ಪೆಟಿಷನ್ ಹಾಕಿದ್ದೀವಿ. ಹಾಕಿ ಅದನ್ನ ಕಾವೇರಿ ಮ್ಯಾನೇಜ್ಮೆಂಟ್ ಬೋರ್ಡ್ ನ ಮಾಡಬೇಕು ಅಂತಕ್ಕಂಥದ್ದು ಏನಿದೆಯಲ್ಲ ಅದನ್ನ ವಿರೋಧ ಮಾಡಿ ನಾವು ಕೂಡ ಪೆಟಿಷನ್ ಹಾಕಿದ್ದೀವಿ. ಮತ್ತೆ ಮಾಡಿಫಿಕೇಶನ್ ಆಫ್ ದಿ ಆರ್ಡರ್ಸ್ಗೂ ಕೂಡ ಒಂದು ಪೆಟಿಷನ್ ಹಾಕಿದ್ದೀವಿ. ಅದು ಇಟ್ ಇಸ್ ಕಮಿಂಗ್ ಅಪ್ ಟುಮಾರೋ. ಓಕೆ, ಪೆಟಿಷನ್ಸ್ ಆರ್ ಕಮಿಂಗ್ ಅಪ್ ಟುಮಾರೋ. ನಾವು ಕೂಡ ಈಗಾಗಲೇ ಅದನ್ನ ಮೂವ್ ಮಾಡಿದ್ದೀವಿ. ಮೊನ್ನೆ ನಾನು ಅದನ್ನ ಪ್ರಸ್ತಾಪ ಮಾಡಿದ್ದೆ, ನಾನು ಆಲ್ ಪಾರ್ಟಿ ಮೀಟಿಂಗ್ ನಲ್ಲೂ ಕೂಡ ಪ್ರಸ್ತಾಪ ಮಾಡಿದ್ದೆ, ಪ್ರೆಸ್ಗೂ ಕೂಡ ಹೇಳಿದ್ದೆ. ಕ್ಯಾಬಿನೆಟ್ ಮೀಟಿಂಗ್ ಆದ್ಮೇಲೆ ನಾವು ರಿವ್ಯೂ ಪಿಟಿಷನ್ ಹಾಕ್ತೀವಿ ಅಂತಕ್ಕಂಥದ್ದು. ಅದು ನಮಗೆ ಮಾರಕ ಅಂತಕ್ಕಂಥದ್ದು. ನಾವು 2007ರಿಂದ ಅದನ್ನ ವಿರೋಧ ಮಾಡ್ಕೊಂಡು ಬರ್ತಲೇ ಇದ್ದೀವಿ. ಯಾವ ಕಾರಣಕ್ಕೂ ಕೂಡ ಮಾಡಬಾರ್ದು. ಅದಕ್ಕೆ ಸೂಪರ್ವೈಸರಿ ಕಮಿಟಿ ಆಗಿರ್ತಕ್ಕಂಥದ್ದು 2013ರಲ್ಲಿ ಸೂಪರ್ವೈಸರಿ ಕಮಿಟಿ ಆಗಿದೆ. ಇಟ್ಸ್ ಎ ಟೆಕ್ನಿಕಲ್ ಕಮಿಟಿ, ಎಕ್ಸ್ಪರ್ಟ್ ಕಮಿಟಿ. ಅವರು 2 ರಾಜ್ಯಗಳಿಗೆ ಬಂದು ಇಲ್ಲಿ ಇರ್ತಕ್ಕಂಥ ಗ್ರೌಂಡ್ ರಿಯಾಲಿಟೀಸ್ ನೋಡಿ ರಿಪೋರ್ಟ್ ಮಾಡಬೇಕಾಗಿರ್ತಕ್ಕಂಥವ್ರು, ಅವರು ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥವ್ರು ಅವರು. ಅದರಿಂದ ಈ ಮ್ಯಾನೇಜ್ಮೆಂಟ್ ಬೋರ್ಡ್ ಅನ್ನ ಯಾವ ಕಾರಣಕ್ಕೂ ಕೂಡ ಆಮೇಲೆ ಕಾನೂನು ರೀತಿಯಲ್ಲೂ ಕೂಡ ಮಾಡಕ್ ಬರಲ್ಲ. ದತ್ತಾ ಅವರಲ್ಲಿ ನಾನೇನು ವಿನಂತಿ ಮಾಡ್ಕೊಳ್ತೇನೆ, ಇಲ್ಲಿ ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಮಂತ್ರಿಯನ್ನ, ಹಿರಿಯರಾದ ನಮ್ಮೆಲ್ಲರ ಗೌರವಾನ್ವಿತ ನಾಯಕರಾದ ದೇವೇಗೌಡರನ್ನ ಪಕ್ಷಗಳಿಗೆ ಸೀಮಿತ ಮಾಡೋದು ಬೇಡ. ಇಫ್ ಗವರ್ಮೆಂಟ್ ಆಫ್ ಇಂಡಿಯಾ through its representative attorney general take a rethinking about the whole house thanks the prime minister and the government of India. 84 ವರ್ಷ ವಯಸ್ಸು ದೇವೇಗೌಡರು, ಏನು ಬಹಳ ಆರೋಗ್ಯ ಏನಿಲ್ಲ. ಆ ಕ್ಷಣದಲ್ಲಿ ಅವ್ರು ತೆಗೆದುಕೊಳ್ತಕ್ಕಂಥ ನಿರ್ಣಯ ಇದೆಯಲ್ಲ, ಏನ್ ಪ್ರತಿಫಲ ಅಪೇಕ್ಷೆ ಇರಬಹುದು? ನಾಳೆ ಪುನಃ ಅವ್ರು ಪ್ರೈಮ್ ಮಿನಿಸ್ಟರ್ ಆಗ್ತಾರ ಅಂತ ಸನ್ನಿವೇಶ ಇದೆಯಾ ದೇಶದಲ್ಲಿ? ಅಥವಾ ಇಲ್ಲಿಂದ ಏನಾದ್ರೂ ಗಂಟು ಸಿಗುತ್ತಾ? ನಾವೆಲ್ಲರೂ ಕೂಡ ಆತಂಕ ಪಡ್ತಕ್ಕಂಥ ಅದೊಂದು ಅತ್ಯಮೂಲ್ಯವಾದ ಜೀವ ನಮಗೆ. ದತ್ತ ಅವರಿದ್ದು ದೇವೇಗೌಡರ ಮಧ್ಯಪ್ರವೇಶದ ವಿಚಾರ ಹೇಳಿದ್ರೆ ನಮ್ಗೆಲ್ಲರಿಗೂ ಅಪಮಾನ. ಬಿಕಾಸ್ ನೀವು ಆ ಪಕ್ಷದಲ್ಲಿದ್ದೀರಿ. ನಾನು ಹೇಳ್ತಕ್ಕಂಥ ಇಡೀ ರಾಜ್ಯ, ಇಡೀ ಸದನ ಅವರಿಗೆ ಋಣಿಯಾಗಿದೆ. ರಾಜ್ಯದ ಹಿತ, ಜನರ ಆಣತಿ ಇಲ್ಲದೆ, ಆದೇಶ ಇಲ್ಲದೆ ನಾವು ಯಾರು ಇದ್ರ ಮತ್ತೆ ಕಾವೇರಿ ಅಧಿವೇಶನ ನಡೆಯಲಿದೆ. ಸುಪ್ರೀಂ ಕೋರ್ಟ್ ತನ್ನ ಆದೇಶವನ್ನ ಪಾಲನೆ ಮಾಡದಿದ್ದರೆ ಕುಣಿಕೆ ಬೀಳುತ್ತೆ ಅನ್ನುವಂತಹ ಒಂದು ಮಾತನ್ನ ಅಧಿವೇಶನದಲ್ಲಿ ತುಂಬಾ ಗಂಭೀರವಾಗಿ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. ಇವರು ತಮಿಳುನಾಡಿನ ಅಧಿನಾಯಕಿ, ತಮಿಳು ಮಕ್ಕಳ ಪಾಲಿನ ದೈವ ರೂಪಿ ಅಮ್ಮ. ಪುರಚ್ಚಿ ತಲೈವಿ ಜಯಲಲಿತಾ ಆಸ್ಪತ್ರೆ ಪಾಲಾಗಿ 10 ದಿನಗಳೇ ಕಳೀತಾ ಬಂತು. ಅವರ ಆರೋಗ್ಯ ವಿಚಾರದಲ್ಲಿ ನಿತ್ಯವೂ ಕೂಡ ಹೊಸ ಆತಂಕಭರಿತ ಸುದ್ದಿಗಳು ಕೇಳಿ ಬರ್ತಾನೆ ಇದೆ. ಅಮ್ಮನ ದೇಹ ಸ್ವಾಸ್ಥ್ಯದ ಸುಸ್ಪಷ್ಟ ಮಾಹಿತಿ ಯಾರೊಬ್ಬರಲ್ಲೂ ಕೂಡ ಇಲ್ಲ.